ನಾವು ಗುರುಪ್ರವೇಶಕ್ಕೆ ಹೋಗಬೇಕು ಇಷ್ಟು ಬೇಗ ಇದ್ದಿದ್ದೀವಿ. ಆ್ಯಂಡ್ ಆಲ್ಸೋ ನಾನು ಬೆಳಗ್ಗೆ ಇದು ಕೋಲ್ಡ್ ಬೇರೆ ಒಂದು ದೊಡ್ಡ ರೋದನೆ. ಅಳಬಾರ್ದು, ಮಕ್ಕಳು ಅಳಬಾರ್ದು. ನಮ್ಮಮ್ಮ ನನಗೋಸ್ಕರ ಬ್ರೆಡ್ ತಂದಿದ್ದಾರೆ ಆ್ಯಂಡ್ ನನ್ನ ತಮ್ಮ ನನಗೋಸ್ಕರ ಟ್ಯಾಬ್ಲೆಟ್ ತಂದಿದ್ದಾನೆ. ಹೋಗಿ ಊಟ ಮಾಡಿ ಮಲಕ್ಕೋ. ಸೊ ನಾನು ಯಾವಾಗಲೂ ಗುರುಪ್ರವೇಶ ಅಂತ ಹೇಳ್ತೀನಿ. ಇಟ್ಸ್ ಗೃಹ ಪ್ರವೇಶ. ನಮ್ಮ ದೊಡ್ಡಮ್ಮ ರೆಡಿಯಾಗಿ ನಿಂತ್ಕೊಂಡವ್ರೆ. ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ನಮ್ಮ ಅಣ್ಣ ನೋಡಿ ಹೀರೋ ತರ ರೆಡಿ ಆಗಿದ್ದಾರೆ. ಮಾಮ ಹೇಳಿ ನಾನು ಹೆಂಗ್ ಕಾಣಿಸ್ತಾನೆ ಅಂತ ಹೇಳಿ. ಕಾಣಿಸ್ತಿದ್ದೀನಿ ಅಂತ ಚೆನ್ನಾಗಿ ಕಾಣಿಸ್ತಾ ಎಲ್ಲರೂ ನನ್ಗೆ ಹೇಳಿದ್ರು. ಸೊ ನೀವು ಏನಾದರೂ ಲೈಕ್ ಎಕ್ಸ್ಟ್ರಾ ವರ್ಡ್ಸ್ ಹೇಳ್ಬೇಕಾದಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಇಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ದೀನಿ, ಇಷ್ಟು ಕೆಟ್ಟದಾಗ ಕಾಣಿಸ್ತಾ ಇದ್ದೀನಿ ಬಿಕಾಸ್ ಇವಾಗ ಟೈಮ್ ಬಂದು 5 ಗಂಟೆ ಆ್ಯಂಡ್ ನಮ್ಮಮ್ಮ 4:15ಇಂದನೇ 5:30 ಆಯಿತು ಎದ್ದೋಳಿ ಅಂತ ಎಬ್ಬಿಸಿದ್ದಾರೆ. ಆ್ಯಂಡ್ ಇವತ್ತು ನಾವು ಗುರುಪ್ರವೇಶಕ್ಕೆ ಹೋಗಬೇಕು. ಸೊ ಇಷ್ಟು ಬೇಗ ಇದ್ದಿದ್ದೀವಿ. ಆ್ಯಂಡ್ ಆಲ್ಸೋ ನಾನು ಬೆಳಗ್ಗೆ ಇದು ಕೋಲ್ಡ್ ಬೇರೆ ಒಂದು ದೊಡ್ಡ ರೋದನೆ. ಬೆಳಗ್ಗೆ ಎದ್ದು ರೆಡಿ ಆಗಬೇಕಂದ್ರೆ ನನಗೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ಆಗ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಮೇಕಪ್ ಎಷ್ಟೇ ಕೆಟ್ಟದಾಗ ಮಾಡಿದ್ರೂ ಅಥವಾ ಎಷ್ಟೇ ಕೆಟ್ಟದಾಗ ನೋಡಿದ್ರೂ ಎಲ್ಲರೂ ಗೆಟ್ ರೆಡಿ ವಿತ್ ಮೀ ಅಂತ ಕೇಳಿದ್ದೀರಾ. ನಿಮ್ಮ ಪ್ರೀತಿ ನನ್ನ ಮೇಲೆ ನೋಡಿ ನನಗೆ ತುಂಬ ಖುಷಿ ಆಯಿತು ಗೈಸ್, ಬಿಕಾಸ್ ಅಷ್ಟು ಕೆಟ್ಟದಾಗ ಮಾಡಿದ್ರೂ ಕೇಳಿದ್ದೀರಾ. ಸೊ ಅದಕ್ಕೆ ಇವತ್ತು ಬೆಳಗ್ಗೆನೇ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಲೈಟಿಂಗ್ ಇಲ್ಲ ಬಿಕಾಸ್ ಡೇ ಲೈಟ್ ಇನ್ನೂ ಬಂದಿಲ್ಲ, 5 ಗಂಟೆ. ಸೊ ಕತ್ಲಿದೆ, ಅಲ್ಲಿ ಗಂಟ ಇಲ್ಲಿ ಮ್ಯಾನೇಜ್ ಮಾಡಿರ್ತೀನಿ. ಅದನ್ನೇ ನೋಡಿ ಬೆಳಗ್ಗೆ ಬಂದಿದ ತಕ್ಷಣ ಹಿಂಗೆ ಶಿಫ್ಟ್ ಮಾಡ್ಕೊತೀನಿ. ಸೊ ಲೆಟ್ಸ್ ಗೋ. ಸೊ ಇವಾಗ ಸ್ನಾನ ಮಾಡಿ ಬಂದಿದ್ದೀನಿ. ಸೊ ಡ್ರೆಸ್ ಯಾವ್ದು ಹಾಕೋತೀನಿ ಅಂತ ತೋರಿಸ್ತೀನಿ. ಡ್ರೆಸ್ ಚೇಂಜ್ ಮಾಡಿ ಆ್ಯಂಡ್ ದೆನ್ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ಸೊ ಸಿಂಪಲ್ ಮೇಕಪ್. ಸೊ ನೀವು ನೋಡಿರ್ಬೋದು ಆಲ್ರೆಡಿ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಮೇಕಪ್, ಅದೇ ಥರ ಇರುತ್ತೆ. ಸೊ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂದರೆ ನಾನು 1-2-3 ಪ್ರಾಡಕ್ಟ್ಸ್ ಹೊಸ ತಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಅದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಐ ವಾಸ್ ಲೈಕ್ ಲೆಟ್ ಮಿ ಗಿವ್ ಅ ಟ್ರೈ ಹೊಸ ಪ್ರಾಡಕ್ಟ್ಸ್ಗೆ. ಸೊ ಬಟ್ ಮಿನಿಮಲ್, ಜಾಸ್ತಿ ಓವರ್ ಆ ಥರ ಏನಿಲ್ಲ, ಎಲ್ಲ ಮಿನಿಮಲ್. ಸೊ ನಮ್ಮಮ್ಮ ಬರೋಕ್ಕಿಂತ ಮುಂಚೆ ನಾನು ರೆಡಿ ಆಗಿಲ್ಲ ಅಂದರೆ ನಮ್ಮಮ್ಮ ನನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಸೊ ಆ್ಯಂಡ್ ಇವತ್ತಿನ ನನ್ನ ಡ್ರೆಸ್ ನಾನು ಫರ್ಹಾನಾ ಡಿಸೈನರ್ ಸ್ಟುಡಿಯೋಸಿಂದ ತೊಗೊಂಬಂದಿರೋದು. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಇದನ್ನ ಟ್ರೈ ಮಾಡೋಕ್ಕೆ. ಸೊ ನಿಮಗೂ ತೋರಿಸ್ತೀನಿ ಗೈಸ್. ಬಾಯ್. ನನಗೆ ಫುಲ್ ನಿದ್ದೆ ಬರ್ತಾ ಇದೆ ಆ್ಯಂಡ್ ಬೆಳಗ್ಗೆ ಎದ್ದು ರೆಡಿ ಆಗಬೇಕಂದ್ರೆ ಬಿಕಾಸ್ ನನ್ನ ಫೇಸ್ ಫುಲ್ ಸ್ವೆಲ್ ಆಗಿರುತ್ತೆ, ನನಗಿಷ್ಟ ಆಗಲ್ಲ. ಬಟ್ ಅತ್ತೆಗೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಸೊ A few moments later. ಸೊ ಕೋಲ್ಡ್ ಆಗಿದೆ. ಶಿಟ್, ಇದನ್ನು ಬೇರೆ ಬರ್ತಾಯಿತ್ತು. ನೀರಾಜ್, ಅಲ್ಲಿ ಕ್ಲಿಪ್ ಇದೆಯಾ ನೋಡು ಅಂತ ಅನ್ಕೊಡಲ್ಲ, ಇದ್ರೂ ಇಲ್ಲ ಅಂತಾನೆ. ಇಟ್ ಇಸ್ ದೇರ್, ಸಿ ಇದು ಡ್ರಾಯರಲ್ಲಿ. ಸೊ ನಾನು ಹೇಳಿದ್ದು ಅದು ಹೊಸ ಪ್ರಾಡಕ್ಟ್ ಇದೆ, ಪೋರ್ ಮಿನಿಮೈಸರ್ ಅಂತ ತಗೊಂಡಿದ್ದೆ. ಇದು ಆ್ಯಕ್ಚುಲಿ ಕಳೆದೋಗ್ಬಿಟ್ಟಿದ್ದು, ನಾನು ಎಲ್ಲೋ ಬೇರೆ ಕಡೆ ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡೆ, ಬಟ್ ದೆನ್ ಮನೇಲೇ ಇತ್ತು. ಸೊ ಇದು ಪೋರ್ಸ್ ಲೈಕ್ ಲಾರ್ಜ್ ಪೋರ್ಸ್ ಇದ್ದರೆ ಕವರ್ ಆಗುತ್ತೆ, ಬಟ್ ನನಗಿಲ್ಲಿ ತುಂಬ ಚಿಕ್ಕದಿದೆ. ಬಟ್ ದೆನ್ ನನಗಿದು ಇಷ್ಟ ಆಗುತ್ತೆ ಬಿಕಾಸ್ ಲೈಕ್ ಮ್ಯಾಟ್ ಫಿನಿಶಿಂಗ್ ಅಲ್ಲ, ಬಟ್ ಬ್ಲರ್ ಮಾಡುತ್ತೆ. ಐ ಡೋಂಟ್ ನೋ ನಿಮ್ಗೆ ಹೆಂಗೆ ಹೇಳೋದಂತ, ಬಿಕಾಸ್ ಲೈಕ್ ಆಯ್ಲಿ ಇದ್ದರೆ ಅದು ಬ್ಲರ್ ಮಾಡುತ್ತೆ. ಸೊ ನಾನು ಇಷ್ಟೇ ಯೂಸ್ ಮಾಡಿರೋದು ನೋಡಿ, ಇಷ್ಟು ಕನ್ಸೀಲರ್ ಆ್ಯಂಡ್ ಇಷ್ಟು ಫೌಂಡೇಶನ್ ಆ್ಯಂಡ್ ಸನ್ಸ್ಕ್ರೀನ್. ಸ್ವಲ್ಪ ಜಾಸ್ತಿ ಅಂದರೆ ಅಷ್ಟೊಂದು ಜಾಸ್ತಿನೂ ಅಲ್ಲ, ಬಿಕಾಸ್ ಜಾಸ್ತಿ ಆಯ್ಲಿ ಆಗುತ್ತೆ ಇಷ್ಟು. ಸೊ ನೋಡಿ, ಇವಾಗ ಕರೆಕ್ಟಾಗಿದೆ.
ನೋಡಿ ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ. ಜಾಸ್ತಿ ಮೇಕಪ್ ಮಾಡಿದಾಗೂ ಕಾಣಿಸಲ್ಲ. ಇಟ್ಸ್ ಸೋ ಸಿಂಪಲ್, ಸೋ ನೈಸ್. ಸೊ ನೆಕ್ ನಾವು ಮರಿಬೇಡಿ, ಐ ಫರ್ಗಾಟ್. ಐಬ್ರೋಸ್. ಸೊ ಐಬ್ರೋಸ್ ಏನಿದೆ ಅದೆಲ್ಲ ನೀಟಾಗಿ ಫಸ್ಟ್ ವೈಪ್ ಮಾಡ್ಕೊಂಬಿಡಿ. ವ್ಯಾಸ್ಲಿನಿಂದ ವೈಪ್ ಮಾಡ್ಬೋದು, ಇಲ್ಲ ವಾಟರ್ನ ಡಿಪ್ ಮಾಡಿ ವೈಪ್ ಮಾಡಿ. ಇದು ಐಬ್ರೋಸ್ ವೈಪ್ ಮಾಡಬೇಕು, ಮತ್ತು ಐಲ್ಯಾಶಸ್ ಮೇಲೆ ಇರುತ್ತೆ ಅದನ್ನು ವೈಪ್ ಮಾಡಬೇಕು. ನೀವು ಜಾಸ್ತಿ ಆಯಿಲಿ ಸ್ಕಿನ್ ಆದರೆ ವ್ಯಾಸ್ಲಿನ ಡಿಪ್ ಮಾಡಬೇಡಿ. ನನಗೆ ನಡುವೆ ಡ್ರೈ ಆಗ್ತಾಯಿದೆ, ಸೊ ಅದಕ್ಕೆ ವ್ಯಾಸ್ಲಿನ ಡಿಪ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನಾರ್ಮಲ್ ವಾಟರ್ನ ಡಿಪ್ ಮಾಡ್ಬೋದು. ನೀವು ಸ್ವಲ್ಪ ಜೋರಾಗೆ ಮಾತಾಡ್ತಾ ಇದ್ದೀನಿ ಬಿಕಾಸ್ ನನ್ನ ತಮ್ಮ ಅಲ್ಲಿ ಏರ್ ಡ್ರೈಯರ್ ಆನ್ ಮಾಡಿದ್ದಾನೆ. ಅದು ನಿಮಗೆ ಕೇಳಿಸ್ತಿದೆಯಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಇಲ್ಲೇನಿದೆ ಅದು ಐಬ್ರೋ ನಾವು ವೈಪ್ ಮಾಡ್ತೀವಿ. ಇದೊಂದು ಲಾಸ್ಟ್ ಬಂದೋಯ್ತು. ಇದು ಪರ್ಫ್ಯೂಮಲ್ಲಿ ಪರ್ಫ್ಯೂಮ್ ಯೂಸ್ ಮಾಡಿರ್ತಾ ಇದ್ದೀನಿ. ನೈಕಾದು ವ್ಯಾಂಡಲಸ್ಟ್ ಮೆಡಿಟೇರಿಯನ್ ಸೀ ಸಾಲ್ಟ್ ಇದು. ಸೊ ಇದನ್ನು ಯೂಸ್ ಮಾಡಿದ್ದೀನಿ ಬಿಕಾಸ್ ಇದು 48 hours ಆಲ್ಮೋಸ್ಟ್ ಇರುತ್ತೆ. ಇದು ಯಾವುದೋ ಪ್ರಮೋಷನ್ ಅಂತೂ ಅಲ್ಲ, ಇಷ್ಟು ಜಲ್ದಿ ಹೋಗ್ಬೇಕಾದ್ರೆ ಪ್ರಮೋಷನ್ ಏನು ಮಾಡಿಲ್ಲ. ಸೊ ಇದನ್ನು ಯೂಸ್ ಮಾಡ್ತೀನಿ. ಸೊ ಕೆಳಗಡೆ ಹೋಗಿ ಲಿಪ್ಸ್ಟಿಕ್ ಇಲ್ಲಿ ಏನು ಫಿಲ್ ಮಾಡ್ಕೊಂಡಿದ್ದು ಅದನ್ನು ತೋರಿಸ್ತೀನಿ ಅಷ್ಟೇ. ಆ್ಯಂಡ್ ದೆನ್ ಔಟ್ಫಿಟ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಬಾಯ್. ಐ ಥಿಂಕ್ ಪಾಪ ಕ್ಲಾಸ್ ಮಾಡ್ತಾ ಇದ್ದಾರೆ. ಐ ವಾಂಟೆಡ್ ಟು ಶೋ ಬಿಕಾಸ್ ನಾನು ಎಲ್ಲೋದ್ರೂ ನಾನು ಹಿಂಗೆ ರೆಡಿ ಆಗಿದ್ದೀನಿ ತೋರಿಸ್ಬಿಟ್ಟು ಹೋಗ್ತೀನಿ. ಅಷ್ಟೇ ಕ್ಲಿಪ್ ಹಾಕ್ಕೊಂಡಿದ್ದಾನೆ. ಈ ಕ್ಲಿಪ್ಪನ್ನು ಹಿಂಗೆ ಚೆನ್ನಾಗಿದೆ. ಲೆಟ್ಸ್ ಗೋ. 2% ಇದೆ ಫೋನ್. ನಮ್ಮಮ್ಮ ನನಗೋಸ್ಕರ ಬ್ರೆಡ್ ತಂದಿದ್ದಾರೆ ಆ್ಯಂಡ್ ನನ್ನ ತಮ್ಮ ನನಗೋಸ್ಕರ ಟ್ಯಾಬ್ಲೆಟ್ ತಂದಿದ್ದಾನೆ. ಸೋ ಸ್ವೀಟ್. ಸೊ ನಾನು ಯಾವಾಗಲೂ ಗುರುಪ್ರವೇಶ ಅಂತ ಹೇಳ್ತೀನಿ. ಇಟ್ಸ್ ಗೃಹ ಪ್ರವೇಶ ತಾನೇ. ಸೊ ಗೃಹ ಪ್ರವೇಶ ಅದು ವ್ಲಾಗ್ ಏನಿದೆ ಅಂದರೆ ಗೃಹ ಪ್ರವೇಶ ವ್ಲಾಗ್ನ ನೋಡಿ. ಸೊ ಬಾಯ್. ಅದೇ ಗ್ರೌಂಡ್ ಥರ ಇದೆ. ಅದೇ ಮಹೇಶ್ ತೋಟ. ಅಲ್ಲಿಂದನೇ ಹೋಗ್ಬೇಕಾಗಿತ್ತು ದೇವ್ಡು ಓಪನ್. ಯಾರು ಅಂದಿದ್ರೆ ಸೈಟ್ ನೋಡಕ್ ಬಂದಿದ್ದೀವಿ. ಫಸ್ಟ್ ನಾವು ರಜೆಗೆ ಬಂದಾಗ ಇಲ್ಲಿ ಫುಲ್ ಗ್ರೇಪ್ಸ್ ಎಲ್ಲ ಇಟ್ಕೊಂಡು ತಿಂತಾ ಇದ್ವಿ. ಬ್ಲ್ಯಾಕ್ ಗ್ರೇಪ್ಸ್. ಇವಾಗ ಆಗ್ತಾ ಇಲ್ಲ. ಅದು ದೊಡ್ಡಮ್ಮ ಮನೆ. ಇಲ್ಲಿ ಫುಲ್ಲು ಕಾಡು. ಇಲ್ಲಿ ಯೂಕಲಿಪ್ಟಸ್ ಟ್ರೀ ಇತ್ತು. ಯೂಕಲಿಪ್ಟಸ್ಗೆ ಏನು ಹೇಳ್ತಾರಮ್ಮ? ನೀಲಗಿರಿ ತಾನೇ. ಇಲ್ಲಿ ಫುಲ್ ಅದಿತ್ತು, ಬಟ್ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಫುಲ್ ಆರಾಮಾಗಿ ಪೀಸ್ ಆಗಿದೆ. ಅವತ್ತು ನಾನು ಕಾರ್ ಓಡಿಸಿದ್ದೀನಿ ನಾನೇ ಗೈಸ್. ಸೊ ನಾನು ಇವತ್ತು ನಮ್ಮ ದೊಡ್ಡಮ್ಮ ಮನೆಗೆ ಬರಲ್ಲ. ನಮ್ಮ ದೊಡ್ಡಪ್ಪ ರೆಡಿಯಾಗಿ ನಿಂತ್ಕೊಂಡವ್ರೆ. ನಮ್ಮ ಅಣ್ಣ ನೋಡಿ ಹೀರೋ ಥರ ರೆಡಿಯಾಗಿದ್ದಾರೆ. ಯಾರಾದರೂ ಬೇಕಾದ್ರೆ ಪ್ರಪೋಸ್ ಮಾಡ್ಬೋದು. ಪ್ರಪೋಸ್ ಮಾಡಿ. ಇಲ್ಲೇ ಇದೆ ಅಲ್ಲ ನೋಡಿ. ಅದಕ್ಕೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಇಲ್ಲ ಹೇಳಿ ಮಾಡ್ತಿದ್ದೆ. ಚೆನ್ನಾಯ್ತಾ? ಚೆನ್ನಾಗಿದೆ. ದೊಡ್ಡಪ್ಪನ ಕೇಳಿದೆ. ದೊಡ್ಡಪ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಅಣ್ಣ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ನಿನ್ ತಂಗಿ ಅದಕ್ಕೆ. ಅಣ್ಣ ಪರವಾಗಿಲ್ಲ. ನೀನ್ ಹೇಳಿ ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ. ದೊಡ್ಡಪ್ಪ ಹೇಳಿದ್ರೆ ಅಲ್ಲಿ ಹುಡುಗರು ಯಾರಾದ್ರು ನೋಡಿದ್ರೆ ಕೇಳ್ತಾರ ಮದ್ವೆಗಂತ. ಮುದ್ದು ಬಂಗಾರಿ ಇದು, ಮುದ್ದು ಬಂಗಾರಿ.
ಮತ್ ಚಪ್ಪಲಿ ನೋಡ್ಕೊಂಡು ದೊಡ್ಡವ ಫುಲ್ ರೆಡಿ ಆಗಿದ್ದೀರಾ? ಇಲ್ಲ ಇನ್ನ ಹಾಕೊಬೇಕು, ಒಡವೆ ಹಾಕೊಂಡಿಲ್ಲ, ಸುಮ್ಮನೆ ಜಡೆ ಹಾಕೊಬೇಕು, ಒಡವೆ ಹಾಕೊಬೇಕು ಅಷ್ಟೇ. ದೊಡ್ಡಪ್ಪ ಹೆಂಗ್ ಕಾಣಿಸ್ತಾರ ನಿಮ್ಮ ಹೆಂಡತಿ? ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಚೆನ್ನಾಗಿಯಾ? ಅಶ್ವಿಕ ಏನಂತವಳೆ? ನಮ್ಮ ಅಕ್ಕ ಫಿಗರ್ ಆಗಿದ್ಕೆ ಹೊಡ್ಕೊಂಡೋಗಿದ್ದೀನಿ. ಬಿಟ್ರಾ ಇನ್ನ ಬಿಡಿಲ್ಲ. ಅದೇ ಮನೆ. ಅವ್ರೇನ Cutie pie. Show me outfit. Hi, Langa. ಜೋರಾಗಿ ಹೇಳಿ ಅತ್ತೆ ತೋರಿಸ್ತೀನಿ. ಅಮ್ಮ ನಾನು ಬೇಕು. ರಾಜದರ್ಶನಾರ್ಥಿಯಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಕೈ ಹಿಡಿದು ಎಲೆ ರಾಜನೇ, ಭಕ್ತಿಯುಕ್ತರಾಗಿ ಮನಶುದ್ಧಿಯಿಂದ ನೀನು ಮಾಡುತ್ತಿರುವುದೇನು? ಆ ಸಮಸ್ತವನ್ನು ದಯೆಯಿಂದ ನನಗೆ ಹೇಳಬೇಕೆಂದಲು ರಾಜನು ಎಲೆ ವ್ಯಾಪಾರಿ ಬಂದಿರುವೆ ನೀನು ಕಲ್ಸ್ಬಿಟ್ಟಿದ್ಯಾ? ಸಮಾಜ್ ತೋರ್ಸು. ಹಾಯ್ ಹೇಳು ಇಲ್ಲಿ, ಹಾಯ್ ಹೇಳು ಇಲ್ಲಿ, ಹಾಯ್ ಹೇಳು ಇಲ್ಲಿ. ಏಯ್ ಏಯ್ ಹಾಯ್ ಹೇಳು ಇಲ್ಲಿ. ಗಬ್ಬಿ ಮಾಮ ಹೇಳಿ ನಾನು ಹೆಂಗೆ ಕಾಣಿಸ್ತಾನೆ ಅಂತ ಹೇಳಿ. ಕಾಣಿಸ್ತಿದ್ದೀನಿ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ನನ್ಗೆ ಹೇಳಿದ್ರು. ಸೊ ನೀವು ಏನಾದರೂ ಲೈಕ್ ಎಕ್ಸ್ಟ್ರಾ ವರ್ಡ್ಸ್ ಹೇಳ್ಬೇಕು ಆ ಥರ. ಎಲ್ಲರಿಗಿಂತ ಪರವಾಗಿಲ್ಲ, ಚೆನ್ನಾಗಿದೆ. ಯಾ ಟೆಲ್ ಹಾಯ್ ಹೇಳು. ಬಾಯ್ ಬಿಟ್ಟು ಹೇಳಿ ಹಿಂಗೆ ಹಾಯ್ ಹೇಳಿ. ಹಾಯ್ ಹೇಳ್ಸು. ಹೇಳು. ನೀನು ಹೇಳಿದ್ರೆ ಹೇಳೋದವಳು. ಆಮೇಲೆ ಏನು ಹೇಳಿಸ್ತಿ ಹೇಳು. ಕಮಾನ್ ಟೆಲ್ ಮೀ. ನನ್ನ ಹೆಸರು ಸ್ಫೂರ್ತಿ ಅಂತಲ್ಲ. ನೀನು ನನ್ನ ವೀಡಿಯೋಸ್ ನೋಡ್ತೀಯಾ? ಹಾಂ ಎಸ್. ಒಂದು ಕಲಿಸಿದಾಗಿರುತ್ತೆ. ನೀನು ಕಳಿಸ್ತಾ ಇರ್ತೀಯಾ? ನಿಹಾಲ್ ನನ್ನ ವೀಡಿಯೋಸ್ ಯಾವಾಗೂ ನೋಡ್ತಾ ಇರ್ತಾನೆ. ಸೊ ಅದಕ್ಕೆ ಅವನಿಗೆ ಗೊತ್ತು ತಾನೆ. ನೀನು ನೋಡ್ತೀಯ ನನ್ನ ವೀಡಿಯೋಸ್?
ಇವಾಗ ನೀನು ಬರ್ತಾ ತಾನೆ ವಿಡಿಯೋನಲ್ಲಿ. ಸೊ ಹೇಳು, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಹೇಳು ಹೇಳು ಸ್ಕೂಟಿ ರೆಡಿ ಇಲ್ಲ ಅವರು. ರೆಡಿ ಇಲ್ಲ, ಕರ್ಕೊಂಡು ಹೋಗಪ್ಪ. ಸರಿ ಬಾ, ಇವಾಗಲೇ ಹೋಗೋಣ ಬಾ. ನೋಡು, ಇವಾಗ ಸೋ ಟೈರ್ಡ್. ನೋಡು ನೋಡು, ಅಲ್ಲ ಹೇಳ್ತಾ ಇರೋದು ನಾನು. ಕಾರ್ ಕಲಿಯೋಕ್ಕೂ ಒಂದೊತ್ತು ಎಲ್ಲ ಇರ್ತದೆ. ಸೊ ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ನಾನು ಹೋಮ್ ಟೂರ್ ಎಲ್ಲ ಮಾಡೋಕ್ಕೆ ಕರೆಕ್ಟಾಗಿ ಆಗಿಲ್ಲ, ಬಿಕಾಸ್ ಅಷ್ಟೊಂದು ಜನ ಇರ್ತಾರೆ, ಗೆಸ್ಟ್ ಇರ್ತಾರೆ. ಸೊ ಅದೆಲ್ಲ ಆಗದೆ ಇರೋ ಕತೆ. ಸೊ ಹೋಗಿ ತೋರಿಸಿದ್ದೀನಿ. ಯಾ, ಸೊ ಅಲ್ಲಂತೂ ಹೆವಿ ಬಿಸಿಲು, ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಅತ್ತೆನೂ ನಾನು ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ ಏನು ಹಾಕ್ಕೊಂಡಿದ್ರು ಅಂತ. ಅತ್ತೆ ವಾಸ್ ಲುಕಿಂಗ್ ಸೋ ಪ್ರಿಟಿ. ಅತ್ತೆ ಚೆನ್ನಾಗಿ ಕಾಣಿಸ್ತಾ ಇದ್ರು, ಮಾಮನೂ ಚೆನ್ನಾಗಿ ಕಾಣಿಸ್ತಾ ಇದ್ರು, ಸಮರ್ಥ್, ನಿಹಾಲ್ 4 ಜನನೂ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಯಾ, ಆ್ಯಂಡ್ ನಮ್ಮಮ್ಮನೂ ಚೆನ್ನಾಗಿ ಕಾಣಿಸ್ತಾ ಇದ್ರು. ಫೋಟೋನೇ ತೆಗ್ದ್ರಲ್ಲ. ಅದೇನೆ, ಇವಾಗ ನಂದು ವಿಡಿಯೋನು ಮಾಡಿಲ್ಲ ನೀನು. ಇವಾಗ ಎಲ್ಲ ಫುಲ್ ಟಯರ್ಡ್ ಆದಾಗ ಟಯರ್ಡ್ ಫೇಸ್ ತೋರಿಸ್ತಾ ಇದ್ದೀನಿ. ನಂದೇ ನಾನು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಗಾಯ್ಸ್. ಸೊ ಯಾ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಐ ಕಾಂಟ್ ವೆಯ್ಟ್ ಮನೆಗೆ ಹೋಗೋಕ್ಕೆ. ಯಾ, ಸೊ ಎಲ್ರಿಗೂ ಒಳ್ಳೇದಾಗಲಿ, ಮಚ್ ಪ್ರೀತಿಗಳು. ಲವ್ ಯು ಆಲ್, ಬೈ ಬೈ. ಆಲ್ಸೋ ನೀವೇನಾದರೂ ಈ ಡ್ರೆಸ್ನ ಬೈ ಮಾಡಬೇಕಂತ ಇದ್ದರೆ, ಸಾರಿ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಬಿಕಾಸ್ ಮನೆಗೆ ರೀಚ್ ಆದೆ. ಸೊ ಈ ಡ್ರೆಸ್ನ ಬೈ ಮಾಡಬೇಕಂದ್ರೆ ಫರಾನಾ ಕಲೆಕ್ಷನ್ಸ್ದು ಅವ್ರ ನಂಬರ್ ಏನಿದೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಯು ಕ್ಯಾನ್ ಸಿ. ಸೊ ಯಾ, ಬೈ ಬೈ ಬೈ.